ಒಂದು ಕಾಲದಲ್ಲಿ ನಿಶ್ಚಿತಾರ್ಥ ಎಂಬುದು ಎರಡು ಕುಟುಂಬಗಳ ಮಧ್ಯೆ ಇತ್ತು. ಆದರೆ ನಿಶ್ಚಿತಾರ್ಥದ ಹೆಸರಲ್ಲಿ ಅನೇಕ ಕೆಟ್ಟ ಸಂಪ್ರದಾಯಗಳು ಬೆಳೀತಾ ಇದೆ. ಇದನ್ನು ನಮ್ಮ ಮಕ್ಕಳು ನೋಡುತ್ತಿದ್ದಾರೆ. ನನ್ನ ಮದುವೆ ಹೀಗೆ ಆಗ್ಬೇಕಂತ ಹೇಳ್ತಾರೆ. ಮೆಹಂದಿ ಎಂಬುದು ದೈವ ಕಾರ್ಯ. ಒಂದು ರೀತಿಯ ಮುತ್ತೈದೆಯರು ಮೆಹಂದಿಯನ್ನು ಹಚ್ಚಿ ದೇವರ ಎದುರಿಗೆ, ಅದೆಲ್ಲ ಬಹಳ ಕ್ರಮ ಇತ್ತು. ಆದರೆ ಈಗ ಮೆಹಂದಿ ಅಂತ ಹೇಳಿದ್ರೆ ಕುಣಿಯುವುದು. ನಿಶ್ಚಿತಾರ್ಥ ಮತ್ತು ಮೆಹಂದಿಗೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಈಗ ಒಂದು ಹೊಸತ್ತು ಪ್ರಯೋಗ ಸ್ಟಾರ್ಟ್ ಆಗಿದೆ. ಮಾವ ದಾರಿ ಎರೆದು ಕೊಡ್ತಿರ್ಲಿಲ್ಲ ಅಥವಾ ತಂದೆ ದಾರಿ ಎರೆದು ಕೊಡ್ಲಿಲ್ಲ, ಮದುವೆ ಆಗಿರ್ಲಿಲ್ಲ. ನಮ್ಮ ಕಣ್ಣ ಮುಂದೆ ಅದು ಎಲ್ಲವೂ ಏನೂ ಆಗ್ಲಿಲ್ಲ. ಹುಡುಗಿಯನ್ನು ಅಪ್ಪಿ ಹಿಡಿಯುವುದು ಕೆಟ್ಟ ರೀತಿಯಲ್ಲಿ ಅರೆಭವಸ್ತ್ರಗಳನ್ನು. ನೀವು ಯೋಚನೆ ಮಾಡಿ, ಯಾವ ಸಂಸ್ಕೃತಿ. ಆಗ ನಮ್ಮ ಮಕ್ಕಳು ಏನೆನಿಸುದು, ವೆಡ್ಡಿಂಗ್ ಶೂಟು ಅಥವಾ ಮೆಹಂದಿ ಅಥವಾ ನಿಶ್ಚಿತಾರ್ಥ ಇದು ಇರ್ತದೆ. ಉತ್ತರ ಕ್ರಿಯೆ ದುಃಖದ ಇದು. ಆ ಮಧ್ಯಾಹ್ನದ ಒಂದು ವೆಜ್ ಊಟ ಉಂಟು, ಅದೆಲ್ಲರೂ ಕೂಡಿ ಬಡಿಸೋದು ಬೇರೆ ಬೇರೆ ಇದೆ. ಮನೆಯಲ್ಲಿ ಮೊದಲು ಮಾಡೋದಿತ್ತು, ಈಗ ಆಗೋದಿಲ್ಲ. ಕ್ಯಾಟ್ರಿಂಗ್ನವ್ರು ಬಂದಿದ್ದಾರೆ, ಅದಕ್ಕೂ ಕೂಡ ಐಸ್ ಕ್ರೀಮ್ ಕೊಡೋ ಪದ್ಧತಿ ಬಂತು. ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಅಂದ್ರೆ ನಾವು ವ್ಯಕ್ತಿಗಳು ಮಾತಾಡಬೇಕು, ಗುಂಪು ಚರ್ಚೆಗಳಾಗಬೇಕು ಅಂತ ನಾನು ಹೇಳೋದು. ನಮಸ್ಕಾರ. ಇವತ್ತು ರಿತಮ್ ಕನ್ನಡದಲ್ಲಿ ನಮ್ಮ ಜೊತೆಗೆ ಇರತಕ್ಕಂಥವರು ಚಂದ್ರಶೇಖರ್ ಶೆಟ್ಟಿಯವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಚಂದ್ರಶೇಖರ್ ಶೆಟ್ಟಿಯವರು ಸನಾತನ ನಾಟ್ಯಾಲಯದ ನಿರ್ದೇಶಕರು. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಇವುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ರಾಷ್ಟ್ರದೇವೋಭವ, ಆಮೇಲೆ ಈ ರೀತಿಯ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾ ಸಮಾಜದಲ್ಲಿ ರಾಷ್ಟ್ರೀಯತೆಗೆ ಮತ್ತು ರಾಷ್ಟ್ರ ಧರ್ಮ ಇವುಗಳ ಬಗ್ಗೆ ಒತ್ತು ಕೊಡ್ತಾ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಗೆ ಅವರು ನಮ್ಮ ಈ ಪಾಡ್ಕಾಸ್ಟಿನಲ್ಲಿ ಭಾಗವಹಿಸಲಿದ್ದಾರೆ. ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ಅನೇಕ ಕಡೆ ನೀವು ಹೋಗ್ತೀರಾ, ತುಂಬ ಕಡೆಗಳಲ್ಲಿ ಹೋಗ್ತೀರಾ, ಬೇರೆ ಬೇರೆ ಊರುಗಳಿಗೆ ಹೋಗ್ತೀರಾ, ವಿದೇಶಕ್ಕೆ ಹೋಗ್ತೀರಾ, ಬೇರೆ ರಾಜ್ಯಕ್ಕೆ ಹೋಗ್ತೀರಾ. ಕಾರ್ಯಕ್ರಮ ಅಂದಾಗ ಅಲ್ಲಿಯ ಸನ್ನಿವೇಶ, ಆಮೇಲೆ ಅಲ್ಲಿಯ ಜನರು, ಭಾಷೆ, ಸಂಸ್ಕೃತಿ ಇವುಗಳನ್ನೆಲ್ಲ ಅನೇಕ ನೋಡಿರ್ತೀರ. ಇದೊಂದು ಅನುಭವದ ಬುತ್ತಿ ಅಂತಲೇ ಹೇಳ್ಬೋದು ನೀವು. ಕಾರ್ಯಕ್ರಮ ಒಂದು ಭಾಗ ಆದರೆ ಪ್ರತಿ ಊರಿಗೆ ಹೋದಾಗ ಒಂದು ಅನುಭವ ಸಿಕ್ಕಿರುತ್ತೆ. ಅಲ್ಲಿಂದ ಇಲ್ಲಿ ಅಳವಡಿಸ್ಕೊಳ್ಳೋದಿರಬಹುದು, ಇಲ್ಲಿಂದ ಅಲ್ಲಿಗೆ ಅಳವಡಿಸ್ಕೊಳ್ಳೋದು, ಅಥವಾ ಏನಾದರೂ ಒಂದು ಸಲಹೆ ಕೊಡುವಂಥದ್ದು, ಈ ರೀತಿ ಕಾರ್ಯಕ್ರಮ ಜೊತೆಗೆ ನಡೆಯುವಂತಹ ಸಂಗತಿಗಳು. ನಿಮ್ಮ ಈ ರೀತಿಯ ಕಾರ್ಯಕ್ರಮಗಳ ಒಂದು ಪ್ರವಾಸ ಅಥವಾ ಜರ್ನಿ ಅಂತಲೇ ಹೇಳ್ಬೋದು. ಈ ಜರ್ನಿಯಲ್ಲಿ ಕಂಡುಕೊಂಡಾಗ ಇವತ್ತು ನಮ್ಮ ಸಮಾಜದಲ್ಲಿ ಇಂತಹ ವಿಷಯಗಳ ಬಗ್ಗೆ ನಾವು ಮಾತನಾಡಬೇಕು ಅನ್ನುವಂತಹ ಸಂಗತಿಗಳು ನೀವು ಏನು ಕಂಡುಕೊಂಡಿದ್ದೀರಾ? ಅಥವಾ ಇದರ ಮೇಲೆ ಇಷ್ಟೆಲ್ಲ ಮಾಡ್ತಾ ಇದ್ರ ಮಧ್ಯದಲ್ಲಿಯೋ ಎಲ್ಲೋ ಒಂದು ಕಡೆ ಇವುಗಳ ಬಗ್ಗೆ ಸಮಾಜ ಎಲ್ಲೋ ಮರೆತು ಹೋಗ್ತಾ ಇದೆ, ಅಥವಾ ಇದ್ರ ಬಗ್ಗೆ ಇನ್ನಷ್ಟು ನಾವು ಗಮನ ಕೊಡಬೇಕು ಅನಿಸುವಂಥ ಸಂಗತಿಗಳು ನಿಮ್ಮ ಈ ಒಟ್ಟು ಅನುಭವದಲ್ಲಿ ಯಾವುದೆಲ್ಲ ಬಂದಿದೆ, ಅವುಗಳನ್ನು ಹಂಚ್ಕೊಳ್ಬೇಕಾಗಿ ಕೇಳ್ತಾ ಇದ್ದೀನಿ. ಬಹಳ ಒಳ್ಳೆಯ ಪ್ರಶ್ನೆ. ಇತ್ತೀಚೆಗೆ ಈಗ ನಾವು ಬಹಳ ವರ್ಷದಿಂದ ಕಾರ್ಯಕ್ರಮ ನೀಡ್ತಾ ಇದ್ದೇವೆ. ನಮ್ಮಲ್ಲಿ ಪ್ರತಿ ಹಾಡು ಕೂಡ ಒಂದು ದೇಶಭಕ್ತಿ ಅಥವಾ ರಾಷ್ಟ್ರ ಜಾಗೃತಿ, ಧರ್ಮ ಜಾಗೃತಿ ಮಾಡತಕ್ಕಂಥ ಚಿಂತನೆ ಇರ್ತದೆ. ಪ್ರತಿ ಹಾಡಿನ ಮುಂದೆ ಯಾರಾದರೂ ನಿರೂಪಕರಿದ್ದೇ ಇರ್ತಾರೆ. ಸೂರ್ಯಬೆಲೆ ಚಕ್ರವರ್ತಿ ಇರ್ಬೋದು, ಆದರ್ಶ್ ಗೋಖಲೆ ಇರ್ಬೋದು, ಅರುಣ್ ಉಳ್ಳಾಲ್ ಇರ್ಬೋದು, ಅಥವಾ ಲತೇಶ್ ಇರ್ಬೋದು, ಯಾರಾದರೂ ನಿರೂಪಕರು. ಆ ನಿರೂಪಕರೇ ಮೊದಲೇ ವಿಷಯ ಅವರು ಕಲೆಕ್ಟ್ ಮಾಡಿರ್ತಾರೆ. ಸೊ ಪ್ರತಿ ಕಾರ್ಯಕ್ರಮ ಆದ ತಕ್ಷಣ ಎಲ್ಲರೂ ಬಂದು ಹೇಳ್ತಾರೆ, ಇಷ್ಟವರೆಗೆ ನಮಗೆ ಈ ಚಿಂತನೆ ಕಾರ್ಯಕ್ರಮ ನೀವು ಕೊಟ್ಟಿಲ್ಲ, ಸಮಾಜಕ್ಕೆ ರಾಷ್ಟ್ರದ ಬಗ್ಗೆ, ಧರ್ಮದ ಬಗ್ಗೆ ಒಳ್ಳೆ ಚಿಂತನೆಯನ್ನು ಕೊಡ್ತಿದ್ದೀರಿ, ಇದು ಭಾಳ ಒಳ್ಳೆಯ ಒಂದು ಸಂದೇಶ ಅಂತ ಹೇಳ್ತಾರೆ. ಅದೇ ದುಃಖದ ಸಂಗತಿ ಅಂತ ಹೇಳಿದರೆ, ಇತ್ತೀಚೆಗೆ ನಾನು ತುಳುನಾಡಿನ ಬಗ್ಗೆ, ಯಾಕೆ ನಾನೊಬ್ಬ ತುಳು ಬಣ್ಸ್, ನಾವು ಇತ್ತೀಚೆಗೆ ನೋಡುವಾಗ ಅನೇಕ ಬೇಸರ ಸಂಗತಿ. ನಮ್ಮ ಮದುವೆ ಸಮಾರಂಭ ಇರ್ಬೋದು, ಅಥವಾ ಉತ್ತರ ಕ್ರಿಯೆ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಕಾರ್ಯಕ್ರಮಗಳು ದಾರಿ ತಪ್ಪಿವೆ. ನಮ್ಮ ಮಕ್ಕಳಿಗೆ ಕೆಟ್ಟ ಮೆಸೇಜನ್ನು ಕೊಡ್ತಿದೆ. ಇದು ಬಹಳ ದುಃಖದ ಅಂತ ಹೇಳಿದ್ರೆ, ನಮ್ಮ ಕಣ್ಣ ಮುಂದೆ ಒಂದು ರೀತಿಯ ಕೆಟ್ಟ ಸಂಸ್ಕೃತಿ ನಡೀತಾ ಇದೆ, ಆದರೆ ನಾವು ಯಾರೂ ಮಾತಾಡೋದಿಲ್ಲ. ಊರಿನ ಗುರುಕಾರ ಅಂತ ಹೇಳ್ತೇವೆ, ಗುತ್ತು ಮನೆತದವರು ಅಂತ ಹೇಳ್ತೇವೆ, ಅಥವಾ ದೈವದ ಅಥವಾ ಕ್ಲಬ್ಬಿನ ಒಬ್ಬ ಅಧ್ಯಕ್ಷ ಇರ್ತಾನೆ, ಹಿರಿಯರು ಇರ್ತಾರೆ, ಯಾರು ಮಾತಾಡೋದಿಲ್ಲ. ನಾನೊಂದು ಉದಾಹರಣೆ ಕೊಡ್ತೇನೆ. ನಮ್ಮ ಉತ್ತರ ಕ್ರಿಯೆ ಎಂಬುದು ಒಂದು, ನಮ್ಮ ಮನೆಯಲ್ಲಿ ಯಾರೋ ಒಬ್ಬರು ತೀರಿ ಹೋಗಿದ್ದಾರೆ, ಹಿರಿಯರು, ಅಥವಾ ನನ್ನ ಮಾವ ಇರ್ಬೋದು, ಅತ್ತೆ ಇರ್ಬೋದು, ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಅಣ್ಣ ಇರ್ಬೋದು, ಯಾರೋ ತೀರಿ ಹೋಗಿದ್ದಾರೆ. ಆದರೆ ಅದು ಇವತ್ತು ಆಡಂಬರದ ಸಂಸ್ಕೃತಿಗೆ ಹೋಗ್ತೇವೆ. ಉತ್ತರ ಕ್ರಿಯೆ ಎಂಬುದು ದುಃಖದ ಇದು. ಆ ಮಧ್ಯಾಹ್ನದ ಒಂದು ವೆಜ್ ಊಟ ಉಂಟು, ಅದೆಲ್ಲರೂ ಕೂಡಿ ಬಡಿಸೋದು ಬೇರೆ ಬೇರೆ ಇದೆ. ಮನೆಯಲ್ಲಿ ಮೊದಲು ಮಾಡೋದಿತ್ತು, ಈಗ ಆಗೋದಿಲ್ಲ. ಕ್ಯಾಟ್ರಿಂಗ್ನವ್ರು ಬಂದಿದ್ದಾರೆ, ಅದಕ್ಕೂ ಕೂಡ ಐಸ್ ಕ್ರೀಮ್ ಕೊಡೋ ಪದ್ಧತಿ ಬಂತು. ನಾನು ಇದನ್ನು ಉದಾಹರಣೆ ಸಹಿತ ಒಂದು ಕೊಡ್ತೇನೆ. ನಾನೊಬ್ಬರು ಫ್ರೆಂಡ್ ಅಮ್ಮ ತೀರಿ ಹೋದ್ರು, ಐಸ್ ಕ್ರೀಮ್. ನಾನೇನು ನಾಗೇಶ್ ಐಸ್ ಕ್ರೀಮ್ ಕೊಟ್ಟಿದ್ದೆ ಅಂತ ಕೇಳಿದೆ. ನನ್ನ ಅಮ್ಮನಿಗೆ ಐಸ್ ಕ್ರೀಮ್ ಅಂತ ಇದೆ ಬಾರಿ ಅಂತ ಹೇಳಿದ. ನಾನು ತಕ್ಷಣ ಹೇಳಿದೆ, ನೀವು 3 ಮಕ್ಕಳವರಿಗೆ ಕೊನೆ ತನಕ ನೀರು ಕೊಟ್ಟಿಲ್ಲ, ಸತ್ತದು ಯಾರ್ಯಾರ ಮನೆಯಲ್ಲಿ, ನಾನು ಜೀವಂತ ಇರುವಾಗ ನೀರು ಕೊಡ್ತಿದ್ದರೆ ಐಸ್ ಕ್ರೀಮ್ ಕೊಡ್ತಾ ಅದಕ್ಕೆ ಖುಷಿ ಆಗ್ತಿತ್ತು. ಇದು ಸತ್ಯ ನಡೆದ ಘಟನೆ.
ಆದರೆ ಇನ್ನೊಂದು ಇಲ್ಲಿ ನಮ್ಮ ತುಳು ಜಾತಿಯಲ್ಲಿ ನಮಗೆ ರಾತ್ರಿ ಒಂದು ಆತ್ಮವನ್ನು ಹೊರಗೆ ಕರೆಯುವಂಥ ನಂಬಿಕೆ ಇದೆ. ಅದರ ಮೂಲ ಉದ್ದೇಶ ಕುಟುಂಬದವರೆಲ್ಲರೂ ಒಟ್ಟಾಗಿ ಊಟ ಮಾಡಬೇಕು, ಅಡಿಗೆ ತಯಾರು ಮಾಡಬೇಕು, ಕುಟುಂಬದವರೆಲ್ಲರೂ ಊಟವನ್ನು ಬಡಿಸಬೇಕು. ಆಮೇಲೆ ಕೊನೆಗೆ ಆತ್ಮವನ್ನು ಕರೆದು ಒಂದು 5 ನಿಮಿಷ ಬಾಗಿಲಿಗೆ ಮತ್ತೆ ಕುಟುಂಬದ ಹಿರಿಯ ಎಲ್ಲರಿಗೆ ಅದನ್ನು ಕೊಡ್ತಿದ್ಲು. ಅದರಲ್ಲಿ ಒಂದು ಒಳ್ಳೆಯ ಸಂದೇಶ ಇತ್ತು, ಕುಟುಂಬ ಒಟ್ಟಾಗಿರಿ ಎಂಬ ಸಂದೇಶ ಇತ್ತು. ಆದರೆ ಇತ್ತೀಚೆಗೆ ಅದು ಎಲ್ಲಿ ತನಕ ಅಂತ ಹೇಳಿದರೆ, ಬಾಟ್ಲಿ ಇಲ್ಲದೆ ಉತ್ತರ ಕ್ರಿಯೆ ರಾತ್ರಿ ಕಾರ್ಯಕ್ರಮ ಆಗೋದಿಲ್ಲ, ಗೆಟ್ ಟುಗೆದರ್ಗೆ ಬಂತು. ನಾನು ಹೇಳೋದು ನನ್ನ ಫ್ರೆಂಡ್ಸನ್ನು ಅಥವಾ ಯಾರನ್ನು ಕರಿಬೇಕಿತ್ತು, ನನ್ನ ಮನೆಯಲ್ಲಿ ನಿಧನರಾಗಬೇಕಿತ್ತು. ಒಂದು ಉದಾಹರಣೆ ಕೊಡ್ತಿದ್ದೇನೆ. ನಮ್ಮವರು ತುಂಬ ಆತ್ಮೀಯರು. ಮಧ್ಯಾಹ್ನ ಕದಿರಿ ಮಂಜುನಾಥ ದೇವಸ್ಥಾನದಲ್ಲಿ ಉತ್ತರ ಕ್ರಿಯೆ ಇತ್ತು. ಅದಕ್ಕೆ ಒಂದು 4 ಮಾತು ಹೇಳಲಿಕ್ಕೆ ನನ್ನನ್ನೇ ಕರೆದ್ರು. ನಾನು ತುಂಬ ಚೆನ್ನಾಗಿ ಹೇಳಿದೆ. ರಾತ್ರಿಗೆ ನೀವೇ ಬರಬೇಕು ಅಂತ ಹೇಳಿದ್ರು. ಆತ್ಮಕ್ಕೆ ಒಂದು ಆತ್ಮವನ್ನು ಕರೀರಿ ಅಂತ ಹೇಳಿದೆ. ಕೆಳಗೊಂದು 100 ಜನ, ಅದು ಸಾಮಾನ್ಯ ಸಿಂಪಲ್ ಅಲ್ಲ, ಈ ಕಬಾಬ್ ಎಲ್ಲ ಮಾಡಲಿಕ್ಕೆಲ್ಲ ಇತ್ತು. ರಾತ್ರಿ ಊಟ ಎಲ್ಲ ಆಗಿ ನಾನು ಹೋಗಿ ಬರ್ತೇನೆ ಅಂತ ಮೇಲೆ ಹೋಗ್ತೇನೆ, ಒಂದು 50 ಜನ ಸ್ಪಾಶ್ ಪಾರ್ಟಿ, ಕಬಾಬು, ಅಂಜಲ್ ಫ್ರೈ, ಬಾಟ್ಗಳು, ಪಾಕ್ಟೈಲ್ ಪಾರ್ಟಿ ಇತ್ತು. ನನಗೆ ದುಃಖ ಬಂತು. ಒಬ್ಬರೇ ಮಗಳ ಗಂಡನಿದ ವ್ಯವಸ್ಥೆ ಅಂತೆ, 2 ಮಕ್ಕಳು ಅಲ್ಲೇ ಇದ್ದಾರೆ, ಟೀನೇಜಿನ ಮಕ್ಕಳು, ಹೆಣ್ಮಕ್ಕಳು. ಆ ಮಕ್ಕಳು ಉತ್ತರ ಕಿರಿಯಂತೆ ಇದೇ ಸಂಸ್ಕೃತಿ ಅಂತ ಹೇಳಿಸ್ತದ, ಅದೇ ಮುಂದುವರಿಯುವುದಲ್ವ. ನಾನು ಮರುದಿವಸ ದೂರವಾಣಿ ಮೂಲಕ ಹೇಳಿದೆ, ದಯವಿಟ್ಟು ನೀವು ಮಾಡಿ ತಪ್ಪು, ನಿಮ್ಮ ತಾಯಿ ನಿಧನರಾಗಿದ್ದು, ನೀವು ಎದುರಿಗೆ ನೀವು ಯಾವ ರೀತಿಯ ಫಂಕ್ಷನನ್ನು ಮಾಡಿದ್ದೀರಿ, ನಿಮ್ಮ ಮಕ್ಕಳು ಏನು ತಿಳ್ಕೊಳ್ಬೇಕು ಅಂತ ಯೋಚನೆ ಮಾಡಿದೆ. ಸೊ ಅದು ಅವರು ನನ್ನ ಹತ್ರ ತಪ್ಪು ಕ್ಷಮೆ ಕೇಳಿದ್ರು. ನಂಗೆ ಗೊತ್ತಾಗಲಿಲ್ಲ ಯಾರು ಹೇಳಿಲ್ಲ ಅಂತ. ನಾನು ಹೇಳೋದು, ಇಂತಹ ಸಮಯದಲ್ಲಿ ಆ ಊರಿನ ಮುಖಂಡರು ಅಥವಾ ಸಂಬಂಧಪಟ್ಟವರು ಇದನ್ನು ಮಾಡಬಾರ್ದು, ಇದನ್ನು ನಿಲ್ಲಬೇಕೆಂಬುದು ನಾವು ಎಲ್ಲರೂ ಸಂಘಟಿತವಾಗಿ ನಾವು ಮಾತಾಡದೆ ಇಂಥ ಕೆಟ್ಟ ಆಚರಣೆ ನಿಲ್ಲಬೇಕಾದ್ರೆ ನಾನು ಹೇಳೋದು, ಇನ್ನು ಮುಂದಾದರೂ, ಈಗ ಇಲ್ಲಿಯೋ ಒಂದು ಕಡೆಯಲ್ಲಿ ದಾರಿ ನಾವು ತಪ್ಪಿದ್ದೇವೆ, ಇನ್ನು ಮುಂದಕ್ಕಾದರೂ ನಾವೆಲ್ಲರೂ ಸಂಘಟಿತರಾಗಿ ಹಿರಿಯರು, ಸಮಾಜದ ಮುಖಂಡರು ಇದನ್ನು ಮಾಡದ ರೀತಿಯಲ್ಲಿ ಪ್ರಯತ್ನ ಮಾಡದಿದ್ದರೆ ಮುಂದಕ್ಕೆ ಎಲ್ಲಿಗೆ ಹೋಗ್ತದೆ. ನಮ್ಮ ಮಕ್ಕಳು ನಮ್ಮ ಸಂಸ್ಕೃತಿ ನಮ್ಮ ಧರ್ಮದಿಂದ ದೂರ ಹೋಗ್ತಿದ್ದಾರೆ. ದುಡ್ಡಿದೆ, ಇದು ಒಂದು ದುರಂತ. ಇನ್ನು ಅದೇ ಈಗ ನೀವು ಈ ಪಾಯಿಂಟ್ ಹೇಳಿದಿರಲ್ಲ, ಬಹಳ ಚೆನ್ನಾಗಿತ್ತು. ಅಂದರೆ ಎಲ್ಲಿವರೆಗೂ ನಾವು ಮಾತನಾಡೋದಿಲ್ವೋ ಅಲ್ಲಿವರೆಗೆ ಗೊತ್ತಾಗಲಿ. ಯಾಕಂದರೆ ಮೊದಲು ಒಂದಿಷ್ಟು ಸಂವೇದನೆಗಳಿತ್ತು. ಹಳೆಯ ಕಾಲಕ್ಕೆ ನೀವು ಯೋಚನೆ ಮಾಡಿ, ಒಂದು 70 80 ದಶಕ ಅಥವಾ ನಿಮ್ಮ ಬಾಲ್ಯದಲ್ಲಿ ನೋಡಿ, ಅಜ್ಜ ಅಥವಾ ತಂದೆ, ನಾವು ಮನೆ ಒಳಗಡೆ ಎಂಟ್ರ್ ಆದ ತಕ್ಷಣ ಎದ್ದು ನಿಂತ್ಕೊಳ್ತಿದ್ವಿ ನಾವು. ಅದು ಹೇಳದೆ ಬರುವುದದು. ಅಂದರೆ ಅಂತಹ ಸಂಗತಿಗಳ ಅಂದರೆ ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಅನ್ನುವಂಥದ್ದು ಯಾರೂ ಕಲಿಸದೇನೆ ಬಂದ್ಬಿಡ್ತಿತ್ತು ಅವತ್ತಿನ ದಿನಗಳಲ್ಲಿ. ಆದರೆ ಇವತ್ತು ಆ ಹೇಳದೇನೆ ಬರುವಂತಹ, ಅಂದರೆ ಹೇಳಲಿಲ್ಲ ಅಂದರೆ ಅದು ಬರುವುದಿಲ್ಲ ಅಂತ ಹಂತಕ್ಕೆ ಇವತ್ತು ನಮ್ಮ ಸಮಾಜ ತಲುಪಿಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ನೀವು ಹೇಳಿದಾಗ ಮಾತನಾಡುವುದನ್ನು ಅಭ್ಯಾಸ ಹಿರಿಯರು ಮಾಡಬೇಕು ಅನ್ನುವಂಥದ್ದು ನಿಮ್ಮ ಈ ಕೊಟ್ಟ ಉದಾಹರಣೆಯಲ್ಲಿ ನನಗೆ ಅಂದಾಜು ಆಗ್ತಾ ಇರತಕ್ಕಂಥದ್ದು. ಆ ರೀತಿ ಬೇರೆ ಏನು ನೀವು ನೋಡಿದ್ದೀರಾ? ಇದೊಂದು ವಿಚಾರ. ಈಗ ಉತ್ತರ ಕ್ರಿಯೆಯಲ್ಲಿ ತುಂಬ ಇಂಥದ್ದಾಗ್ತಾ ಉಂಟು. ಅದರ ಜೊತೆಗೆ ನಮ್ಮ ಮನೆಯಲ್ಲಿ ನಡೆಯತಕ್ಕಂಥ ಫಂಕ್ಷನ್ ಇರ್ಬೋದು, ಮದುವೆ ಇರ್ಬೋದು, ಹುಟ್ಟಿದಬ್ಬ ಇರ್ಬೋದು, ಇನ್ನಿತರ ಅನೇಕ ವಿಚಾರದಲ್ಲಿ. ಮದುವೆ ನೋಡಿ, ಒಂದು ಕಾಲದಲ್ಲಿ ನಿಶ್ಚಿತಾರ್ಥ ಎಂಬುದು 2 ಕುಟುಂಬಗಳ ಮಧ್ಯೆ ಇತ್ತು. ಅದು ಬರ್ತಾ ಬರ್ತಾ ಚಿಕ್ಕ ಹೋಟ್ಲಲ್ಲಾಯಿತು, ದೊಡ್ಡ ಹೋಟ್ಲಾಯ್ತು. ಈಗ ದೊಡ್ಡ ಹಾಲಲ್ಲಿ ಮದುವೆಗಿಂತಲೂ ಸಂಭ್ರಮ ನಿಶ್ಚಿತಾರ್ಥ ಆಯಿತು. ಆದರೆ ನಿಶ್ಚಿತಾರ್ಥದ ಹೆಸರಲ್ಲಿ ಅನೇಕ ಕೆಟ್ಟ ಸಂಪ್ರದಾಯಗಳು ಬೆಳೀತಾ ಇದೆ. ಇದನ್ನು ನಮ್ಮ ಮಕ್ಕಳು ನೋಡ್ತಿದ್ದಾರೆ. ನನ್ನ ಮದುವೆ ಹೀಗೆ ಆಗಬೇಕಂತ ಹೇಳ್ತಾರೆ. ಉದಾಹರಣೆಗೆ ನಿಶ್ಚಿತಾರ್ಥ ಮತ್ತು ಮೆಹಂದಿಗೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಈಗ ಒಂದು ಹೊಸತ್ತು ಪ್ರಯೋಗ ಸ್ಟಾರ್ಟ್ ಆಗಿದೆ. ಮಾವ ದಾರಿ ಎರೆದು ಕೊಡ್ದಿರಲಿಲ್ಲ ಅಥವಾ ತಂದೆ ದಾರಿ ಎರೆದು ಕೊಡಲಿಲ್ಲ, ಮದುವೆ ಆಗಿರಲಿಲ್ಲ. ನಮ್ಮ ಕಣ್ಣ ಮುಂದೆ ಅದು ಎಲ್ಲವೂ ಏನೂ ಆಗಲಿಲ್ಲ. ಹುಡುಗಿಯನ್ನು ಅಪ್ಪಿ ಹಿಡಿಯೋದು, ಕೆಟ್ಟ ರೀತಿಯಲ್ಲಿ ಅರೆಭವಸ್ತ್ರಗಳನ್ನು. ಇತ್ತೀಚೆಗೆ ಏನೋ ಮುಂಬೈಯಿಂದ ಒಂದು ಹುಡುಗಿ ಪ್ರೀ ವೆಡ್ಡಿಂಗ್ ಶೂಟಿಗೋಸ್ಕರವೇ ದುಬೈಗೆ ಹೋಗಿದ್ದಾರೆ. ನೀವು ಯೋಚನೆ ಮಾಡಿ, ಯಾವ ಸಂಸ್ಕೃತಿ. ಆಗ ನಮ್ಮ ಮಕ್ಕಳು ಏನೆನಿಸೋದು, ವೆಡ್ಡಿಂಗ್ ಶೂಟು ಅಥವಾ ಮೆಹಂದಿ ಅಥವಾ ನಿಶ್ಚಿತಾರ್ಥ ಇದು ಅಂತ ತಿಳ್ಕೊತಾರೆ. ಇಲ್ಲಿ ಇದು ದುರಂತ. ಈಗ ಉದಾಹರಣೆಗೆ ಮೆಹಂದಿ ಎಂಬುದು ದೈವ ಕಾರ್ಯ. ಒಂದು ರೀತಿಯ ಮುತ್ತೈದೆಯರು ಮೆಹಂದಿಯನ್ನು ಹಸಿ ದೇವರ ಎದುರಿಗೆ, ಅದರಲ್ಲಿ ಬಹಳ ಕ್ರಮ ಇತ್ತು. ನನಗೆ ಸರಿ ನನ್ನ ತಂಗಿಯಂದಿರಾಗುವ ನೆನಪಿತ್ತು. ಆದರೆ ಈಗ ಮೆಹಂದಿ ಅಂತ ಹೇಳಿದ್ರೆ ಕುಣಿಯುವುದು, ಅಸಂಬಂಧ ಪ್ರಶ್ನೆಗಳನ್ನು ಕೇಳೋದು, ಏನೇನೋ ಪ್ರಯೋಗಗಳನ್ನು ಮಾಡಲಿಕ್ಕೆ. ಒಂದಷ್ಟು ನಾನ್ ವೆಜ್ ಊಟ, ನಾನ್ ವೆಜ್ ಅಂತ ಹೇಳೋದಲ್ಲ, ಕೆಲವರಲ್ಲಿ ವೆಜ್ ಇರ್ಬೋದು. ಅದೇ ನಾನ್ ವೆಜ್ಜಿಗೆ ಲೆಕ್ಕಕ್ಕಿಂತ ಜಾಸ್ತಿ ಖರ್ಚು ಮಾಡತಕ್ಕಂಥ ಪ್ರಯತ್ನ ಬಂದಿದೆ. ಇಲ್ಲಿ ಏನಾಗಿದೆ, ಕೆಲವರ ಹತ್ರ ಲೆಕ್ಕಕ್ಕಿಂತ ಜಾಸ್ತಿ ದುಡ್ಡಿದೆ, ಬ್ಲ್ಯಾಕ್ ಮನಿ ಇರ್ಬೋದು. ತನ್ನ ಮಗನಿಗೆ ಎಷ್ಟು ಬೇಕಾದರೂ ಖರ್ಚು ಮಾಡ್ತಾರೆ. ಆದರೆ ಅದೇ ಇದನ್ನು ಒಬ್ಬ ಮಧ್ಯಮ ವರ್ಗದವ ಸಾಲ ಮಾಡಿ ಮಾಡ್ತಾನೆ. ಶಿಕ್ಷಣಕ್ಕೆ ನೀವು ಖರ್ಚು ಮಾಡಿ, ಆದರೆ ಮದುವೆಗೋಸ್ಕರ ಇಡೀ ಜೀವನ ಸಫರ್ ಆಗ್ತಾ ಪರಿಸ್ಥಿತಿ ಹೋಗ್ತಾ ಉಂಟಲ್ಲ, ಇದು ತಪ್ಪು. ಆಮೇಲೆ ಆ ಮೆಹಂದಿ ಸಂಸ್ಕೃತಿಯಲ್ಲಿ ಆ ಕೆಟ್ಟ ಪ್ರಶ್ನೆಗಳು, ಕುಣಿದು ಕುಪ್ಪಳಿಸ್ತಾ ಹುಡುಗಿ ವೇದಿಕೆಗೆ ಬರುವುದು, ಏನೇನೋ ಆಗ್ತಾ ಉಂಟು. ಇದನ್ನೆಲ್ಲ ನನ್ನ ಮಕ್ಕಳು ನೋಡ್ತಿದ್ದಾರೆ.
ಪ್ರೀ ವೆಡ್ಡಿಂಗ್ ಶೂಟು, ಅಲ್ಲಿ ಮದುವೆ, ಇದೆಲ್ಲವನ್ನು ನೋಡುವಾಗ ನಮ್ಮ ಮಕ್ಕಳು ಯಾವ ಕಡೆ ಹೋಗ್ತಿದ್ದಾರೆ, ನಮ್ಮ ಮಕ್ಕಳಿಗೆ ನಾವು ಯಾವ ಸಂದೇಶವನ್ನು ಕೊಡ್ತಿದ್ದೇವೆ. ಆದರೆ ಇದೇ ಫಂಕ್ಷನಲ್ಲಿ ಇದೇ ಇದರಲ್ಲಿ ಊರಿನ ಹಿರಿಯರು, ರಾಜಕೀಯ ಮುಖಂಡರು, ಧಾರ್ಮಿಕ ಮುಖಂಡರು ಎಲ್ಲ ಇರ್ತಾರೆ. ಯಾರೂ ಇದನ್ನು ಪ್ರಶ್ನಿಸುವುದಿಲ್ಲ. ಇದೇ ನಮ್ಮ ಕೊರತೆ. ಇನ್ನು ಮುಂದಕ್ಕಾದರೂ ನಾವೆಲ್ಲರೂ ಈ ವಿಷಯದಲ್ಲಿ ಪ್ರಶ್ನಿಸಬೇಕು, ಮನವರಿಕೆ ಮಾಡಬೇಕು. ಬೇಕಿದ್ದರೆ ನನಗಿಂತ ವಯಸ್ಸಿನಲ್ಲಿ ಕಿರಿಯದಾದರೂ ತೊಂದರೆ ಇಲ್ಲ, ಕಾಲು ಮುಟ್ಟಿ ನಮಸ್ಕಾರ ಮಾಡಿ, ಇಂಥದ್ದನ್ನು ಮಾಡಬೇಡಿ ಅಂತ ಅಟ್ಲೀಸ್ಟ್ ನಮ್ಮ ಪೀಳಿಗೆಗೆ, ಮುಂದಿನ ಪೀಳಿಗೆ ಈಗ ಏನಾಯಿತು ಅದು ಹೋಯಿತು ಮುಗೀತು, ಇನ್ನು ಅದರ ಬಗ್ಗೆ ಚಿಂತಿಸಬಾರಲ್ಲ. ಮುಂದಕ್ಕಾದರೂ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಮಕ್ಕಳು ಉಳಿಬೇಕಂತ ಹೇಳಿದರೆ ನಾವು ಇಂಥ ಕೆಲಸದ ಬಗ್ಗೆ ಚಿಂತನೆ ಮಾಡಬೇಕು. ಅಂದರೆ ಒಟ್ಟು ನಿಮ್ಮ ಮಾತುಗಳಲ್ಲಿ ವ್ಯಕ್ತವಾಗಿರೋದೇನೆಂದರೆ, ಕಾಲ ಬದಲಾದಂತೆ ವ್ಯವಸ್ಥೆಗಳು ಬದಲಾಗುತ್ತೆ. ಮೊದಲು ಸಿಂಗಲ್ ರೋಡ್ ಇದ್ದಿದ್ದು ಇವತ್ತು ಚತುಷ್ಪಥ ಆಗಿ ಕನ್ವರ್ಟ್ ಆಗಿದೆ. ಕಾಂಕ್ರೀಟ್ ರೋಡ್ಗಳಾಗಿ ಸ್ಪೀಡಾಗಿ ಹೋಗುವಂಥ ವಾಹನಗಳು ಬಂದಿದ್ದಾವೆ. ಡೀಸೆಲ್ ಪೆಟ್ರೋಲ್ನಿಂದ ನಡೀತಾ ಇರತಕ್ಕಂಥದ್ದು ಇವತ್ತು ಎಲೆಕ್ಟ್ರಿಕಲ್ ಆಗಿ ಕನ್ವರ್ಟ್ ಆಗಿದೆ. ಕೀಪ್ಯಾಡ್ನಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥ ಮೊಬೈಲ್ ಹೋಗ್ಬಿಟ್ಟು ಇವತ್ತು ಸ್ಮಾರ್ಟ್ ಫೋನ್ ಆಗಿದೆ. ನಾವು ಮಾತನಾಡಿದ್ರೆ ನಮ್ಮ ನಂಬರ್ ಡೈಲ್ ಮಾಡುವಂಥ ಹೊಸ ಸಾಫ್ಟ್ವೇರ್ಗಳು ಬಂದಿದ್ದಾವೆ. ಇದು ತಂತ್ರಜ್ಞಾನ ಬೆಳೆಯುವುದು ಒಂದು ಭಾಗವಾದರೆ, ಎಲ್ಲೆಲ್ಲಿ ಬೆಳಿಬೇಕು ಅಂತ ನೋಡಿದಾಗ ಅನೇಕ ಸಂಗತಿಗಳನ್ನು ನಾವು ಹಳೆಯದನ್ನು ಬಿಟ್ಟು ಬೆಳೆಸುವುದಲ್ಲ, ಅದನ್ನು ವ್ಯವಸ್ಥೆಗಳನ್ನು ಬದಲಾಯಿಸ್ತಾ ಹೋದರೆ ನಮ್ಮತನ ಕಡಿಮೆ ಆಗ್ತಾ ಬರ್ತದೆ. ತಂತ್ರಜ್ಞಾನ ಅರಳಬಹುದು, ಆದರೆ ನಮ್ಮತನ ಅನ್ನುವುದನ್ನು ನಾವು ಅರಳಿಸುವುದಲ್ಲ, ಅದನ್ನು ಇನ್ನಷ್ಟು ಬೆಳೆಸಬೇಕಾಗಿರ್ತಕ್ಕಂಥದ್ದು. ಆ ಆ್ಯಂಗಲಲ್ಲಿ ನೋಡಿದಾಗ ನೀವು ಹೇಳಿದ ಹಾಗೆ ನಾವು ಮಾತನಾಡಬೇಕು. ಮಾತನಾಡುವುದು ಅಂದರೆ ಅರ್ಥ, ಈಗಿನ ಜನಾಂಗದಲ್ಲಿ ಏನಾಗಿದೆ, ಸಮುದಾಯಗಳಲ್ಲಿ ಮಾತನಾಡಿದರೆ ಅದು ಔಟ್ಡೇಟೆಡ್ ವಿಷಯ ಅನ್ನುವಂಥದ್ದು ಬಂದುಬಿಟ್ಟಿದೆ. ಆದರೆ ಪ್ರೀತಿಯಿಂದ ಇದಲ್ಲ, ಹೀಗೆ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡುವುದರ ಮುಖಾಂತರ ಮುಂದಿನ ಪೀಳಿಗೆಗೆ ಇದನ್ನು ತೊಗೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮಾತುಗಳಲ್ಲಿ ಬಹಳ ಚೆನ್ನಾಗಿ ವ್ಯಕ್ತವಾಗುತ್ತೆ. ಇದನ್ನು ನೋಡಿದಾಗ ನಿಮಗೆ ಮಾಡಬಹುದಾದ ಪ್ರಯೋಗಗಳು ಏನೇನು, ಇದರಲ್ಲಿ ಯಾವ ವಿಧಾನದಲ್ಲಿ ಇದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಇತ್ತೀಚೆಗೆ 2-3 ಉದಾಹರಣೆಗಳನ್ನ ಕೊಡಬಲ್ಲೆ. ಒಂದು ಫಂಕ್ಷನ್ಗೆ ನಾನು ಹೋಗಿದ್ದೆ. ಆಗಾಗಲೇ ಅವರು ರಿಸೆಪ್ಷನ್ 12:30 ಬರ್ತಿದ್ದಾರೆ. 1:45 ಗಂಟೆಗೆ 1:15 ಹುಡುಗಿ ಬಂತು. ಹುಡುಗಿ ಮತ್ತು ಹುಡುಗ ಎಂಟ್ರೆನ್ಸಲ್ಲಿ ಕುಣಿತ ಅಂತ ಹೇಳಿದರೆ ಪಟಾಕಿಯನ್ನು ಎಲ್ಲರೂ ಕುಣಿಯುವುದಂತಲೇ ಲೆಕ್ಕ. ಆದರೆ ಆ ಮನೆತನದವರು, 2 ಹುಡುಗಿ ಮನೆತನದವರು ತುಂಬ ಗೌರವಾನ್ವಿತ ಮನೆಯವರು. ಆ ಮನೆಯಲ್ಲಿ ದೈವ ಇದೆ. ಆ ಮನೆಯಲ್ಲಿ ಪ್ರತಿ ಸಂಕ್ರಮಣಕ್ಕೆ ದೈವಕ್ಕೆ ನೀರಿಡುತ್ತಾರೆ. 2 ಮನೆಯವರು. ಅದೇ ಮನೆಯ ಹಿರಿಯರೆಲ್ಲ ಅಲ್ಲಿ ವೇದಿಕೆಯಲ್ಲಿದ್ದು ನೋಡ್ತಾರೆ. ಯಾರೂ ಮಾತಾಡಲಿಲ್ಲ. ಯಾಕಂದ್ರೆ ನನಗೆ ಆಲ್ರೆಡಿ ಲೇಟಾಗಿ ನಾನು ಆ ಮದುವೆಗೆ ಹೋಗಿದ್ದೆ, ಆ ಫಂಕ್ಷನ್ಗೆ ಹೋಗಿದ್ದೆ, ರಿಸೆಪ್ಷನ್. ಕೊನೆಗೆ ಆಮೇಲೆ ಬಂದ ತಕ್ಷಣ ಫೋಟೋಗ್ರಾಫರ್ ಫೋಟೋ ತೆಗಿಲಿಕ್ಕೆ ಶುರು ಮಾಡಿದರು. ಬೆವರು ಇಳಿತಾ ಉಂಟು. ನಾನು ಕೊನೆಗೆ ಆ ಮನೆಯ ಹಿರಿಯರನ್ನು ಕರೆದು ಹೇಳಿದೆ, ದಯವಿಟ್ಟು ನಿಲ್ಲಿಸಿ, ಟೈಮ್ ನೋಡಿ, ನೀವು ಎಂಥ ಪರಿಸ್ಥಿತಿ ಇದು, ನೀವು ಬರುವುದೇ ಲೇಟ್, ಆಮೇಲೆ ಕುಣಿತ, ಜನರನ್ನ ಯಾಕೆ ನೀವು ಕಾಯಿಸ್ತೀರಿ? ತಕ್ಷಣ ಅವರು ಅಲರ್ಟ್ ಆದರು. ಹೋಗಿ ನಿಲ್ಲಿಸಿದ್ರು ಫೋಟೋಗ್ರಾಫರನ್ನು. ನಿಲ್ಲಿಸಿ ಅಂತ ಹೇಳಿದರು. ಅವರು ನಿಂತರು. ಸ್ಟಾರ್ಟ್ ಆಯಿತು. ಆಮೇಲೆ ನನ್ನ ಹಿಂದೆ ಇದ್ದವರು ಹೇಳ್ತಾರೆ, ಭಾರಿ ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು, ಕರೆಕ್ಟ್ ಅಂತ. ಯಾರು ಇದೇ ಹೇಳಿದರು, ನನ್ನ ಹಾಗೆ ಎಲ್ಲರೂ ಮಾತಾಡಬೇಕಂತ. ಇನ್ನೊಂದು ಉದಾಹರಣೆಗೆ, ಒಂದು ಫಂಕ್ಷನ್, ಒಂದು ಸಮಾಜದ ಒಬ್ಬ ಗಣ್ಯರ ಒಂದು 75ನೇ ವರ್ಷ. ಆ ಸಮಾಜದ ಮಹಿಳಾ ಮುಖಂಡರು ಭಾಳ ಭಾಷಣ ಎಲ್ಲ, ಅವರಿಗೆ ಸನ್ಮಾನ ಎಲ್ಲ ಮಾಡಿದರು. ಊಟಕ್ಕೆ ಕೂತ್ಕೊಂಡಿದ್ರು. 20 ಜನ ಮಹಿಳಾ ಸದಸ್ಯರು ರೈಲಿನಲ್ಲಿ ಕೂತ್ಕೊಂಡಿದ್ದಾರೆ. ಆದರೆ ಇಲ್ಲಿ ಒಂದಷ್ಟು ವೇಸ್ಟ್ ಮಾಡಿದರು, ಒಂದಷ್ಟು ಹಾಕಿದ್ದಾರೆ ಊಟಗಳಲ್ಲಿ, ಎಲ್ಲವನ್ನ ಬಿಟ್ಟಿದ್ದಾರೆ. ನಾನು ತಕ್ಷಣ ಎದ್ದು ಆ ಮಹಿಳಾ ಮಂಡಳ ಅಧ್ಯಕ್ಷರಿಗೂ ಕೇಳಿದ್ದೆ, ದಯವಿಟ್ಟು ನಿಮ್ಮ ಮಹಿಳಾ ಮಂಡಲದ ಸದಸ್ಯರಿಗೆ ಒಂದು ವಿಷಯದಲ್ಲಿ ಊಟ ಮಾಡುವ ಅನ್ನವನ್ನು ದಯವಿಟ್ಟು ಬಿಸಾಡಬೇಡಿ ಅಂತ. ನಿಮ್ಮ ಒಮ್ಮೆ ಲೈನನ್ನು ನೋಡಿ ಎಷ್ಟು ವೇಸ್ಟ್ ಮಾಡ್ತಾರೆ ಅಂತ. ಆದರೆ ಅದು ತುಂಬ ಪರಿಣಾಮಕಾರಿ ಆಯಿತು. ನೆಕ್ಸ್ಟ್ ನನಗೆ ಸಿಕ್ಕುವಾಗ ಹೇಳಿದರು, ಒಂದು ಸತಿ ಅದೇ ಮೀಟಿಂಗನ್ನು ಕರೆದ್ರು ಅಂತ ಎಲ್ಲರನ್ನ, ನಾವಿನ್ನು ಇವತ್ತಿನಿಂದ ಊಟ ವೇಸ್ಟ್ ಮಾಡಬಾರ್ದು ಎಂಬ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮೀಟಿಂಗೇ ಆಯ್ತಂತೆ. ನೋಡಿ, ಇದು ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ. ಅಂದರೆ ನಾವು ವ್ಯಕ್ತಿಗಳು ಮಾತಾಡಬೇಕು, ಗುಂಪು ಚರ್ಚೆಗಳಾಗಬೇಕು ಅಂತ ನಾನು ಹೇಳೋದು. ನಿಜ 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 ಖಂಡಿತವಾಗಿ ನೀವು ಹೇಳಿದ ವಿಚಾರಗಳು, ಕೇಳಿದ ಮಾತುಗಳು ನಿಜವಾಗಿ ಅದು ಈ ಸಮಾಜದಲ್ಲಿ ಇಳಿಬೇಕು. ಹಿರಿಯರಾದವರು ಮಾತನಾಡಬೇಕು, ಸೂಕ್ಷ್ಮವಾಗಿಯೂ ಮಾತನಾಡಬಹುದು, ಎಚ್ಚರಿಕೆ ಕೊಟ್ಟಾದರೂ ಮಾತನಾಡಬಹುದು. ಅಂತೂ ಕೆಲವು ಸಂಗತಿಗಳು ಗೊತ್ತಿಲ್ಲದೆ ಏನು ನುಸುಳ್ತಾ ಇದ್ದಾವೆ ಅವುಗಳನ್ನು ತಡೆದು ಮತ್ತು ಆ ವಿಜೃಂಭಣೆಯ ಆ ಸಂಸ್ಕೃತಿ ಮತ್ತೆ ಮೆರೆಯುವಂತಾಗಬೇಕು. ಇದರ್ವೈಸ್ ನಮ್ಮ ಮೂಲವನ್ನೇ ನಾವು ಕಳ್ಕೊಂಡು ಬಿಡ್ತೇವೆ. ಆ ಮೂಲವನ್ನು ಕಳೆದುಕೊಳ್ಳದಂತೆ ಹಿರಿಯರಾದಂಥವರು ಅಥವಾ ಇದನ್ನು ಮೊದಲು ತಮ್ಮ ಬಾಲ್ಯದಲ್ಲಿ ನೋಡಿರುವಂಥ ಅನೇಕರಿದ್ದಾರೆ, ಅವರೆಲ್ಲ ಅದನ್ನು ಮಾತನಾಡುವಂತಾಗಲಿ. ಮತ್ತು ಈ ನೀವು ಹೇಳಿದ ವಿಚಾರ ಖಂಡಿತ ಗಂಭೀರವಾಗಿ ತೆಗೆದುಕೊಂಡು ಅಲ್ಲಲ್ಲಿ ಈ ಪರಿವರ್ತನೆ ಮಾಡುವಂಥದ್ದು, ಪರಿವರ್ತನೆಯ ಒಂದಿಷ್ಟು ಉದಾಹರಣೆಗಳು ಬರುವಂತಾಗಲಿ ಅನ್ನುವಂಥದ್ದೇ ಒಟ್ಟು ಈ ಕಾರ್ಯಕ್ರಮದ ಆಶಯ ಆಗಿತ್ತು. ಇಲ್ಲಿವರೆಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.